ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ಸಿಟಿ ರವಿ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಕಡೆಗೆ ಸಿಪಿಐ ಅಮಾನತು ಮಾಡಿರುವ ವಿಚಾರದಲ್ಲಿ ಈಗ ಸಿಟಿ ರವಿ ಅವರು ಏನು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಬೆಳಗಾವಿ ಘಟನೆಯ ಬಗ್ಗೆ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ಹಕ್ಕನ್ನ ದಮನ ಮಾಡಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ್ದಾರೆ, ದೈಹಿಕ ಮಾನಸಿಕವಾಗಿ ದೌರ್ಜನ್ಯವನ್ನ ನಡೆಸಿದ್ದಾರೆ, ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸುತ್ತೇನೆ ಅಂತ ಸಿಟಿ ರವಿ ಅವರು ಹೇಳ್ತಾರೆ. ರಾಜಕೀಯ ಹೋರಾಟದ ಬಗ್ಗೆ ನಾಳೆ ನಾಡಿದ್ದು ತೀರ್ಮಾನವನ್ನ ಮಾಡ್ತೀವಿ, ಏನ್ ಮಾಡಬೇಕು ಅಂತ ಹೇಳಿ. ಗೊತ್ತೇ ಇದೆ, 19ನೇ ತಾರೀಕು ಬೆಳಗಾಂನಲ್ಲಿ ನಡೆದ ವಿದ್ಯಮಾನ. ಆ ಸಂದರ್ಭದಲ್ಲಿ ಮಾಧ್ಯಮ ವ್ಯಕ್ತಿಗತವಾಗಿ ನನ್ನನ್ನು ಮತ್ತು ನನ್ನನ್ನು ರಕ್ಷಣೆ ಮಾಡೋದ್ರ ಮೂಲಕ ದೇಶದ ವ್ಯವಸ್ಥೆ, ನನ್ನ ಮೂಲಭೂತ ಹಕ್ಕನ್ನು ದಮನಗೊಳಿಸಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿ ಶಾರೀರಿಕ ಮತ್ತು ಮಾನಸಿಕವಾಗಿ ದೌರ್ಜನ್ಯ ನಡೆಸಿದ ಸಂದರ್ಭದಲ್ಲಿ ನಾನು ಯಾವಾಗಲೂ ಮನೆ ಮಗ ಅಂತ ಹೇಳ್ತಿದ್ದಂಥ ಭಾವನೆಯನ್ನು ಗಟ್ಟಿಗೊಳಿಸುವ ರೀತಿಯಲ್ಲಿ